ಯಶ್ ಅವರ ಸಕ್ಸಸ್ ಸೀಕ್ರೆಟ್ನ ನಾವು ಫಿಟ್ನೆಸ್ಗೆ ಅಪ್ಲೈ ಮಾಡೋದ. ಅವರು ಡ್ರಾಮಾನ ಬಿಟ್ಟು ಸೀರಿಯಲ್ ಅಥವಾ ಮೂವೀಸ್ಗೆ ಮೂವ್ ಆಗಬೇಕು ಅಂತ ಅಂದಾಗ ಅವರ ಜೊತೆಗಿದ್ದ ಫ್ರೆಂಡ್ಸು, ಜೊತೆಲಿ ಆ್ಯಕ್ಟ್ ಮಾಡಿದ್ದವರು, ಕೆಲಸ ಮಾಡಿದವರು ಹೇಳಿದ್ರಂತೆ, ನೀನು ಶುರು ಮಾಡಿದ್ದು ಇಲ್ಲಿಂದ, ಆ್ಯಕ್ಟಿಂಗ್ ಕಲ್ತಿದ್ದು ಇಲ್ಲಿಂದ, ದುಡ್ಡು ಅರ್ನ್ ಮಾಡ್ತಿರೋದು ಇಲ್ಲಿಂದ, ನೀನೇನು ಪೊಸಿಷನಲ್ಲಿ ಇದೆಯಾ ಅದಕ್ಕೆ ಕಾರಣ ಡ್ರಾಮಾ, ಇದನ್ನ ಬಿಟ್ಟು ಹೋಗ್ತಿಯಲ್ಲ ಸರಿನಾ, ಹೋಗ್ಬೇಡ ಅಂತ ಹೇಳಿದ್ರು. ಬಟ್ ಸ್ಟಿಲ್ ಅವ್ರಿಗೆ ಒಂದು ಫ್ರೆಂಡ್ಸ್ ಜೊತೆ ಎಮೋಷನಲ್ ಬಾಂಡಿಂಗ್ ಇದ್ರೂ ಸಹ ಅವರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಮೂವ್ ಆನ್ ಆದ್ರು. ಅದಕ್ಕೆ ಅವರು ಸಕ್ಸಸ್ಫುಲ್ ಆದರು. ಹಾಗೆ ನೀವು ಬರೀ ಸಿಗರೆಟ್ಸ್ ಎತ್ಕೊಂಡು, ಡ್ರಿಂಕ್ಸ್ ಮಾಡಿಕೊಂಡು, ಕುರುಕ್ಲು ತಿಂಡಿ ತಿಂದ್ಕೊಂಡಿರೋ ಫ್ರೆಂಡ್ಸ್ನ ಬಿಟ್ಟಾಗಲೇ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ನಿಮ್ಮ ಫ್ರೆಂಡ್ಸು ನಿಮ್ಮ ಫಿಟ್ನೆಸ್ ಜರ್ನಿಗೆ ಎನ್ಕರೇಜ್ ಮಾಡದೇ ಇದ್ರೂ ಪರವಾಗಿಲ್ಲ, ನ್ಯೂಟ್ರಲ್ ಆಗಿ ಇದ್ದು ಬಿಡ್ಲಿ. ಫಿಟ್ ಆಗಿ ಏನು ಮಾಡ್ತೀಯಾ, ಅದರಿಂದ ಏನು ಪ್ರಯೋಜನ, ಲೈಫ್ ಎಂಜಾಯ್ ಮಾಡಬೇಕು, ಬಾ ಕುಡಿ ತಿನ್ನು ಅಂತ ಡಿಸ್ಕರೇಜ್ ಮಾಡಬಾರ್ದು. ಇನಿಷಿಯಲಿ ನಿಮ್ಮ ಹಳೆ ಫ್ರೆಂಡ್ಸ್ನ ಬಿಟ್ಟು ಹೊಸ ಫ್ರೆಂಡ್ ಸರ್ಕಲ್ನ ಫೈಂಡ್ ಮಾಡುವಾಗ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು, ಲೋನ್ಲಿಯಾಗಿ ಫೀಲ್ ಆಗ್ಬೋದು. ಬಟ್ ಒಂದ್ಸತಿ ಜಿಮ್ ಅವರು ಪರಿಚಯ ಆದರೆ, ಯಾರು ನಿಮ್ಮ ರೀತಿ ಫಿಟ್ನೆಸ್ ರೂಟೀನಲ್ಲಿ ಇರ್ತಾರೋ, ಅವಾಗ ಅವರು ಕೂಡ ಅಷ್ಟೇ ಕ್ಲೋಸ್ ಆಗಿ, ಅಷ್ಟೇ ಫ್ರೆಂಡ್ಸ್ ಆಗಿರ್ತಾರೆ. ಅಫ್ಕೋರ್ಸ್ ನಿಮ್ಮ ಹಳೆ ಫ್ರೆಂಡ್ಸ್ ಜೊತೆ ತುಂಬ ಕಷ್ಟಗಳು ಶೇರ್ ಮಾಡಿರ್ಬೋದು, ನಿಮ್ಮ ಕಷ್ಟ ಕಾಲಕ್ಕಾಗಿರ್ಬೋದು. ಬಟ್ ಇವಾಗ ನೀವು ಮುಂದುವರಿಬೇಕಂದ್ರೆ ಅವ್ರನ್ನ ಬಿಡಬೇಕು, ಇಲ್ಲ ಅವರನ್ನು ಇದೇ ಜರ್ನಿಗೆ ಎಳ್ಕೊಂಬರ್ಬೇಕು. ಹೊಸ ಫಿಟ್ನೆಸ್ ಫ್ರೆಂಡ್ಸ್ ಬಂದಾಗ ನಿಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗುತ್ತೆ. ಅವಾಗ ಗೋವಾಗೆ ಹೋದ್ವಿ, ಇಲ್ಲಿ ಈ ಒಂದು ಆಲ್ಕೋಹಾಲ್ ಚೀಪು ಅಂತ ಯೋಚನೆ ಮಾಡ್ತಿದ್ದವರು ಇವಾಗ ನಮ್ಮ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಆಗಿಲ್ಲ, ಅದನ್ನ ತಿನ್ನದ, ಅಥವಾ ಈಗ ಆಲ್ಕೋಹಾಲ್ ಕುಡಿತಾ ಇದೀವಿ, ಅದ್ರ ಜೊತೆ ಫಿಶ್ ತಿಂದಾಗ ಹಾರ್ಟ್ ಇಶ್ಯೂಸು ಬ್ಯಾಲೆನ್ಸ್ ಆಗುತ್ತೆ, ಪ್ರಾಬ್ಲಮ್ ಆಗಲ್ಲ ಆಲ್ಕೋಹಾಲ್ ಇಂದ. ಅಥವಾ ಬೇರೆ ಕುರುಕ್ಲು ತಿಂಡಿ ತಿಂದಿದ್ದೀವಿ, ಬಿರಿಯಾನಿ ತಿನ್ನೋ ಬದಲು ಸ್ಟಾರ್ಟರ್ಸ್ ಜೊತೆಗೆ ಈ ಕೇಕ್ ಆಲ್ರೆಡಿ ತಿಂದಿರ್ತಿರಲ್ಲ, ಅದು ಕಾರ್ಬ್ಸ್ ಇರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಈ ರೀತಿ ಥಿಂಕಿಂಗ್ ಆಗುತ್ತೆ. ಇವತ್ತೇನು ವೆಕೇಶನಲ್ಲಿ ಇದ್ದೀವಿ, ಆರಾಮಾಗಿ ಚಿಲ್ ಔಟ್ ಮಾಡೋದ, ವರ್ಕೌಟ್ ಬೇಡ ಅನ್ನೋ ಬದಲು ಇವತ್ತು ನಾನು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿಲ್ಲ, ಅದನ್ನ ಮಾಡಬೇಕು, ಅಥವಾ ರನ್ನಿಂಗ್ ಮಾಡಬೇಕು, ಅಥವಾ ಒಂದಷ್ಟು ಪುಷಪ್ಸು, ಸ್ಕ್ವಾಟ್ಸ್ ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ. ಆವಾಗ ಫಿಟ್ ಆಗ್ತೀರಾ.